ಸರ್, ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರರು ಜೊತೆಗೆ ನಮ್ಮ ಕವಿಗಳಾದಂಥ ಇವತ್ತು ಏನು ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹೇಬ್ರದ ಒಂದು ನಮನ ನುಡಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಆಂಜನೇಯ ಸಾಹೇಬರು ಮತ್ತು ಅವರ ಕುಟುಂಬದವರು. ನಿಜವಾಗಲೂ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇದು. ಯಾಕೆಂದರೆ ಈಗಾಗಲೇ ಇಷ್ಟು ವರ್ಷಗಳು ಹೋರಾಟಗಳ ಮುಖಾಂತರನೇ ಎಲ್ಲ ಪಡ್ಕೊಂಡ್ಬಂದಿದ್ದೀವಿ. ಮುಂದೇನೂ ಯಾಕೆಂದರೆ ಈಗಾಗಲೇ ತುಂಬ ನಿರ್ಲಕ್ಷ್ಯತನ ಆಗ್ತಾಯಿದೆ ಹೋರಾಟಗಾರರಿಗೆ. ಜೊತೆಗೆ ಈ ಒಂದು ದಲಿತ ಸಮುದಾಯ, ಮಾದಿಗ, ಕೊಲೆಯರು ಅನ್ನೋದಿರ ಏನು ಇವತ್ತು ಅನುದಾನಗಳು ಬರ್ತಾಯಿದೆ ಎಲ್ಲನೂ ಅವ್ರಿಗೆ ಸರಿಯಾಗಿ ಸಿಗುವಂಥ ಕೆಲಸ ಆಗ್ತಾಯಿಲ್ಲ. ಹೋರಾಟದ ಮುಖಾಂತರನೇ ಎಲ್ಲ ತೊಗೊಂಬಂದಿದ್ದಾರೆ. ಇವತ್ತು ನಮ್ಮ ಡಾಕ್ಟರ್ ಸಿದ್ಧಲಿಂಗಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಕೆಲವು ಹಾಡುಗಳ ಮುಖಾಂತರ ಅವ್ರು ಕೊಟ್ಟಂಥ ಒಂದು ಸಾಹಿತ್ಯ, ಪ್ರತಿಯೊಂದು ಅವರ ಆದರ್ಶಗಳನ್ನು ಪಾಲನೆ ಮಾಡಿ ಇವತ್ತು ಆ ಹಾಡುಗಳ ಮುಖಾಂತರನೇ ಕೆಲವರಿಗೆ ಮನವರಿಕೆ ಆಗಿ ಎಲ್ಲರಿಗೂ ನ್ಯಾಯ ಕೊಡಿಸುವಂಥ ಕೆಲಸ ಆಗ್ತಾಯಿದೆ. ಹಾಗಾಗಿ ನಾವೆಲ್ಲರೂ ಕೇಳೋದಿಷ್ಟೇ, ಯಾವುದೇ ಸರ್ಕಾರ ಬರಲಿ, ಯಾರೇ ಇರಲಿ, ಜನರು ದೀನ ದಲಿತರ ಪರವಾಗಿ, ನಿರ್ಗತಿಕರ ಪರವಾಗಿ, ಬಡವರ ಪರವಾಗಿ ಅವ್ರಿಗೆ ಬರಬೇಕಾದ ಮೂಲಭೂತ ಸೌಕರ್ಯಗಳನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಗುರಿ. ಜೊತೆಗೆ ಅದನ್ನೆಲ್ಲ ನಾವು ಮಾಡೋದಕ್ಕೂ ನಾವು ಇವತ್ತು ಪ್ರವೇಶ ಮಾಡ್ತಾಯಿದ್ದೀವಿ. ಅವ್ರು ತಲುಪುವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಹೋರಾಟಗಾರರು ಜೊತೆಗೆ ಒಂದು ಸ್ಥಳೀಯ ಮುಖಂಡರುಗಳು ಸೇರಿ ಅಲ್ಲಿ ಒಂದು ಬದಲಾವಣೆಗಳನ್ನು ರಾಜಕೀಯದಿಂದ ಪ್ರವೇಶ ಆದರೆ ಯಾವ ರೀತಿ ಒಂದು ಸಮಾಜಕ್ಕೆ ಕೆಲಸ ಮಾಡಬೇಕು ಅನ್ನೋದನ್ನು ನಾವು ಈಗಾಗಲೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದೀವಿ. ಜನರ ಆಶೀರ್ವಾದ ಇರಲಿ. ಜೊತೆಗೆ ಹಿರಿಯರ ಹೋರಾಟಗಾರರಿಗೆ ಮುಂದಿನ ದಿನಗಳಲ್ಲಿ ಹೋರಾಟಗಳು ಏನು ಇವತ್ತು ಹೋರಾಟಗಳೇ ಇಲ್ಲ ಅಂತಂದರೆ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗ್ತಾಯಿತ್ತು. ಬರಬೇಕಾದ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇರಲಿಲ್ಲ. ಆದ್ದರಿಂದ ನಾವು ಏನು ಇವರು ಹಿರಿಯರ ಆದರ್ಶಗಳನ್ನು ಪಾಲನೆ ಮಾಡಿಕೊಂಡು ನಾವು ಅವರು ಕಟ್ಟಿರ್ತಕ್ಕಂಥ ಒಂದು ಏನು ಒಂದು ಒಗ್ಗಟ್ಟಿದೆ, ಆ ಒಗ್ಗಟ್ಟನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀವಿ ಸರ್. ಸರ್, ಈಗ ಒಗ್ಗಟ್ಟು ಅಂತ ನೀವು ಹೇಳಿದ್ರೆ ಎಲ್ಲೋ ಒಂದು ಕಡೆ ನನ್ನ ಅನಿಸಿಕೆ ಇದು. ಆಗ ನಾವು ಜರ್ನಲಿಸಮ್ಗೆ ನೋಡ್ತಾ ಬಂದಿರೋದು ಎಲ್ಲೋ ಒಂದು ಕಡೆ ನಿಮ್ಮ ಇದರಲ್ಲಿ ದಲಿತ ಇದರಲ್ಲಿ ಅಥವಾ ಮಾದಿಗಳ ಭಾಳಷ್ಟು ಬಣಗಳಿದೆ, ಭಾಳಷ್ಟು ಬೇರೆ ಬೇರೆ ಇದೆಲ್ಲ. ಈ ಒಗ್ಗಟ್ಟು ಎಲ್ಲೋ ಕಳ್ಕೊಂಡಿದೆಯಾ? ಅಂದರೆ ಈ ನಾನು ದಲಿತ, ನಂದೊಂದು ಸಂಘಟನೆ, ನಿಮ್ಮದೊಂದು ಸಂಘಟನೆ ಅಂತ. ಸರ್, ಒಂದು ವಿಷಯ ಸರ್, ಪಂಗಡಗಳು ಬೇರೆ ಬೇರೆ ಇರ್ಬೋದು. ಸಮಸ್ಯೆ, ತೊಂದರೆ, ಏನಾದರೂ ಒಂದು ಅನ್ಯಾಯ ಆಗಿದೆ ಅಂದಾಗ ಎಲ್ಲ ದಲಿತ ಸಂಘಟನೆಗಳು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ದಾರೆ. ಅದನ್ನು ಪರಿಹಾರ ಕೊಡುವಂಥ ಕೆಲಸನೂ ಮಾಡಿದ್ದಾರೆ. ಅದಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ದಲಿತರು ಒಂದಾಗಿ ಮಾಡಿರ್ತಕ್ಕಂಥ ಉದಾಹರಣೆಗಳು, ಹೋರಾಟಗಳು ಯಶಸ್ವಿನೂ ಆಗಿದ್ದಾವೆ, ಒಗ್ಗಟ್ಟಾಗಿದ್ದು ಸಹ ಇದೆ. ಯಾಕೆಂದರೆ ಅವರವ್ರ ವೈಯಕ್ತಿಕ ವಿಚಾರವಾಗಿ ಕೆಲವರು, ಯಾಕೆಂದರೆ ಮೊದಲು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು 1972ರಲ್ಲಿ ಸಂಘಟನೆ ಕಟ್ಟಾಗ ದಲಿತ ಸಂಘರ್ಷ ಸಮಿತಿ ಒಂದೇ ಇತ್ತು. ಅದಕ್ಕೆ ಮುಂಚೆ ನಮ್ಮ ಬಾಬಾ ಸಾಹೇಬ್ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಒಂದು ಮಾಡಿದರು. ಅದರಲ್ಲಿ ಸಂಘಟನೆಯೂ ಇತ್ತು. ಮತ್ತು ನಮ್ಮ BSP, ನಮ್ಮ ಏನು ಕಾಂಶಿರಾಮ್ ಜಿ ಅವರು BSPಯನ್ನು ಕಟ್ಟಿದ್ರು. ಅದು ಒಂದು ಸಂಘಟನೆ ರೀತಿಯಲ್ಲಿ ಇಡೀ ದೇಶದಲ್ಲಿ ಒಳ್ಳೆಯ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿ ಸಂಘಟನೆ ಜೊತೆಗೆ ಪಕ್ಷವನ್ನು ಸಹ ಒಂದು ದಲಿತ CM ಅನ್ನು ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಕೊಟ್ಟಂಥ ಕೊಡುಗೆ ಕಾಂಶಿರಾಮ್ ಜಿ ಅವ್ರಿಗಿದೆ. ಹಾಗಾಗಿ ಎಲ್ಲರೂ ಒಗ್ಗಟ್ಟು ಇದೆ. ಆದರೆ ಅವರ ವೈಯಕ್ತಿಕ ವಿಚಾರಗಳಲ್ಲಿ ಅವರು ಸಂಘಟನೆಗಳನ್ನು ಬೇರೆ ಆಗಿರ್ಬೋದು. ಬಟ್ ದಲಿತ ಹೋರಾಟಗಳು, ದಲಿತರಿಗೆ ಅನ್ಯಾಯ ಆದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದುಗೂಡಿ ಅದನ್ನು ಯಶಸ್ವಿ ಮಾಡಿರೋದು ಸಹ ಹಲವಾರು ಉದಾಹರಣೆಗಳಿದ್ದಾವೆ ಸರ್. ಎಲ್ಲೊಂದು ಕಡೆ ಚುನಾವಣೆ ಬರುತ್ತೆ, ಚುನಾವಣೆ ಹೋಗುತ್ತೆ, ಯಾವುದೇ ಸರ್ಕಾರ ಬರಲಿ ಅಲ್ಲ. ಆದರೆ ಈ ದಲಿತ ಅನ್ನೋದನ್ನು ಬಳಸ್ಕೊಂಡು ಅವರು ಕೆಲಸ ಮಾಡ್ಕೋತಾರೆ. ಮತ್ತು ಆಮೇಲೆ ಅಗೇನ್ ಆ್ಯಸ್ ಇಟ್ ಈಸ್ ಸೇಮ್ ಅದನ್ನು ಬಿಟ್ಬಿಡ್ತಾರೆ. ಇದ್ರ ಬಗ್ಗೆ ತಮ್ಮ ಅನಿಸುತ್ತೆ ಸರ್? ಯಾಕೆಂದರೆ ದಲಿತರು ಮುಗ್ಧ ಜೀವಿಗಳು ಸರ್, ನಂಬಿಡ್ತಾರೆ, ಎಲ್ಲರನ್ನೂ ನಂಬಿಡ್ತಾರೆ. ದಲಿತರಾಗ್ಬೋದು, ನಮ್ಮ ಅಲ್ಪಸಂಖ್ಯಾತರಾಗ್ಬೋದು, ಹಿಂದುಳಿದ ವರ್ಗದವರು, ಅವರು ಒಂಥರ ಕಷ್ಟ ಅಂತ ಬಂದುಬಿಟ್ರೆ ಸರ್, ಅವ್ರಿರೋ ಬಟ್ಟೆನೂ ಬಿಚ್ಚಿಕೊಟ್ಟು ಕೊಡುವಂಥ ಜನ ಬಡವರು, ಅಷ್ಟು ಮನಸ್ಸಿರ್ತಕ್ಕಂಥ ಹೃದಯವಂತರು. ಯಾಕಂದರೆ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ದಲಿತರು. ಸ್ವಾಭಿಮಾನವನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಕಷ್ಟ ಅಂತ ಬಂದಾಗ ಅವ್ರು ಏನು ಮೋಡಿ ಮಾಡಿದ್ರೂ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಯಾರೇ ವಿರೋಧಿ ಬಂದ್ರೂ ಅವ್ರ ಪ್ರೀತಿಯಿಂದ ಸೋತ್ಬಿಡ್ತಾರೆ. ಅದೊಂದೇ ಕಾರಣ ಇದಕ್ಕೆ. ಇವತ್ತು ದಲಿತರನ್ನು ಹಿಂದೆ ಹಾಕೋದಕ್ಕೆ ಹಿಂದೆ ಬೆಳೀದೇ ಇರೋದು ಕಾರಣ ಅವ್ರ ಒಳ್ಳೆತನ, ಅವರ ಒಂದು ವಿಶ್ವಾಸ, ಪ್ರೀತಿ, ಅವ್ರ ನಡವಳಿಕೆ, ಅವರು ಪ್ರೀತಿ ತೋರಿಸುವಂಥ ಇದಕ್ಕೆ ಸೋತೋಗ್ಬಿಡ್ತಾರೆ. ಅದೊಂದೇ ಕಾರಣ ಸರ್, ಇನ್ನೇನು ಇಲ್ಲ.
ಯಾಕೆಂದರೆ ನಾವು ಮೊದಲು ಅಷ್ಟೊಂದು ಸ್ವಾರ್ಥಿಗಳಾಗಿದ್ದಿದ್ರೆ ಇವತ್ತು ಸಿ ಎಮ್ಮು ದಲಿತರು ಆಗ್ತಾಯಿದ್ರು, ಪ್ರಧಾನಿ ದಲಿತರು ಆಗ್ತಾಯಿದ್ರು, ಎಲ್ಲರೂ ಆಗ್ತಾಯಿದ್ರು, ಇಲ್ಲ ಎಲ್ಲರೂ ಆಗ್ತಾರೆ. ಬಟ್ ಆಗೋದಕ್ಕೆ ಅವಕಾಶ ಇದೆ, ಪ್ರಯತ್ನ ಮಾಡಬೇಕು ಸರ್, ಮಾಡ್ತಾ ಇದ್ದಾರೆ. ತಮ್ಮ ಪೂರ್ಣ ಹೆಸರು ಮತ್ತು ಡೆಸಿಗ್ನೇಷನ್? ಸರ್, ನಮ್ಮ ಹೆಸರು ಡಾಕ್ಟರ್ ರಾಮಚಂದ್ರ ಅಂತ, ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು, ಹುಡಿ ಚಿನ್ನಿ ಅಂತಲೇ ಕರೀತಾರೆ. ಹಾಗಾಗಿ ನಾವು ಇವತ್ತು ಪಕ್ಷಾತೀತವಾಗಿ ಕೆಲಸ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೂ ನಾವು ಎಲ್ಲರಲ್ಲೂ ವಿಶ್ವಾಸದಿಂದ ಎಲ್ಲ ಸರ್ವಧರ್ಮಗಳ ಸೇವೆ ಮಾಡ್ಕೊಂಬರ್ತಾ ಇದ್ದೀವಿ. ಎಲ್ಲ ಜಾತಿ ಜನಾಂಗದ ಬಡವರಿದ್ದಾರೆ, ಅವ್ರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಕೂಡ, ಉಳಿಸ್ಕೊಂಡು ಹೋಗ್ತೀವಿ ಸರ್, ಬೆಳೆಸ್ಕೊಂಡು ಹೋಗ್ತೀವಿ.